ಹಾಯ್ ಗೈಸ್, ನಮ್ಮ ಟೆಕ್ ನ್ಯೂಸ್ ಎಪಿಸೋಡ್ 2 ಗೆ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ ನ ಶುರು ಮಾಡೋಣ. ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದು ಹಾಂಗ್ಕಾಂಗ್ ನಲ್ಲಿ ರಿಸರ್ಚರ್ಸ್ ಒಂದು ಹ್ಯೂಮನಾಯ್ಡ್ ರೋಬೋಟ್ ನ ತಯಾರು ಮಾಡಿದ್ದಾರೆ. ಇದು ಪೇನ್ ನ ಫೀಲ್ ಮಾಡುತ್ತಂತೆ ಗುರು. ಇದರಿಂದ ಏನಪ್ಪ ಉಪಯೋಗ, ಅದರ ಅವಶ್ಯಕತೆ ಏನಿದೆ ಅಂತಂದ್ರೆ ಆ ರೋಬೋಟ್ಗೆ ಏನಾದ್ರು ಅಪಾಯ ಇದೆ, ಡೇಂಜರ್ ಇದೆ ಅಂತಂದಾಗ ಅದನ್ನ ಅದು ರಕ್ಷಣೆ ಮಾಡ್ಕೊಳ್ಳುತ್ತೆ. ಆ ಅಪಾಯದಿಂದ ತಪ್ಪಿಸ್ಕೊಳ್ಳಕ್ಕೆ ಪೇನ್ ನ ಫೀಲ್ ಮಾಡ್ಕೊಂಡು ಅದು ಬಚಾವ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ತುಂಬಾ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಚೀನಾದಿಂದ. ಜನಸಂಖ್ಯೆಯಲ್ಲಿ ನಂಬರ್ 1 ದೇಶ ಅಂತಂದ್ರೆ ಅದು ಚೀನಾ. ಇವಾಗ ನಮ್ ಭಾರತ ಇದ್ರೂ ಇರ್ಬೋದು. ಚೀನಾ ತನ್ನ ಜನಸಂಖ್ಯೆನ ಕಂಟ್ರೋಲ್ ಮಾಡೋದಕ್ಕೆ ಕೆಲ ವರ್ಷಗಳ ಹಿಂದೆ ಒಂದು ರೂಲ್ಸ್ ನ ಮಾಡಿತ್ತು. ಏನಪ್ಪಾ ಅಂತಂದ್ರೆ ಒಂದು ದಂಪತಿಗೆ ಒಂದೇ ಮಗು ಅಂತ. ಬಟ್ ಇವಾಗ ಆ ರೂಲ್ಸ್ ನ ಬ್ರೇಕ್ ಮಾಡಿದೆ, ಆ ರೂಲ್ಸ್ ನ ಕ್ಯಾನ್ಸಲ್ ಮಾಡಿದೆ. ಆದ್ರೆ ಈಗ 3 ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಪ್ರೋತ್ಸಾಹ ಕೊಡ್ತಾ ಇದೆ. ಅದಷ್ಟೇ ಅಲ್ಲ, ಕಾಂಡೋಮ್ಗಳ ಮೇಲಿರೋ ವಿನಾಯಿತಿ ದರವನ್ನ ಕೂಡ ರದ್ದು ಮಾಡಿದೆ. ಆಂಟಿ ಪ್ರೆಗ್ನೆನ್ಸಿ ಮೆಡಿಸಿನ್ಸ್ ಗಳ ಮೇಲೆ ಬೆಲೆನ ಏರಿಕೆ ಮಾಡಿದೆ. ಯಾಕಪ್ಪ ಈ ರೂಲ್ಸ್ ಗಳನ್ನ ಚೀನಾ ಮಾಡ್ತಾ ಇದೆ ಅಂತಂದ್ರೆ ಆ ದೇಶದಲ್ಲಿ, ಚೀನಾ ದೇಶದಲ್ಲಿ ಯಂಗ್ಸ್ಟರ್ಸ್ ಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಬರೀ ವಯಸ್ಸಾದವರೇ ಜಾಸ್ತಿ ಇದಾರೆ ಅನ್ನೋ ಒಂದು ಉದ್ದೇಶದಿಂದ ಈ ರೂಲ್ಸ್ ನ ಚೀನಾ ಮಾಡ್ತಾ ಇದೆ. ಬರೀ ವಯಸ್ಸಾದವರೇ ಜಾಸ್ತಿ ಆಗ್ಬಿಟ್ರೆ ಇನ್ನೇನ್ ಮಾಡ್ತಾರೆ ಹೇಳಿ ಅಲ್ವಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಸತತ 2ನೇ ಬಾರಿಗೆ ಟೆಸ್ಲಾ ಹಿಂದಿಕ್ಕಿದ ಬಿಟ್ ಕಾರ್ಸ್. ಹೌದು, ಈ ಟೆಸ್ಲಾ ಎಲೆಕ್ಟ್ರಿಕ್ ಕಾರ್ಗಳಿಗೆ ಟಫ್ ಕಾಂಪಿಟೇಟರ್ ಅಂತಂದ್ರೆ ಬಿಟ್ ಕಾರ್ಗಳು, ಚೀನಾದವ್ರದ್ದು. ಇದು ಮುಂಚೆ ಒಂದ್ಸಲ ಬೀಟ್ ಮಾಡಿತ್ತು, ಇವ್ರಿಗೆ ಟಫ್ ಕಾಂಪಿಟೇಟ್ ಕೊಟ್ಟು ತನ್ನ ಸೇಲ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡಿತ್ತು ಟೆಸ್ಲಾ ಕಾರ್ಗಳಿಗಿಂತ. ಈ ಸಲನು ಕೂಡ ಹೋದ ವರ್ಷನೂ ಅಷ್ಟೇ ತನ್ನ ಸೇಲ್ಸ್ ಅನ್ನ ಟೆಸ್ಲಾ ಕಾರ್ಗಳಿಗಿಂತ ಇನ್ನೂ ಜಾಸ್ತಿ ಮಾಡ್ಕೊಂಡಿದೆ. ಟೆಸ್ಲಾ ಕಾರ್ಗಳನ್ನ ಸತತವಾಗಿ 2ನೇ ಬಾರಿ ಬೀಟ್ ಮಾಡಿದೆ. ಅದರ ಸೇಲ್ಸ್ ನ ಡಾಟಾ ನೋಡೋದಾದ್ರೆ ವರ್ಲ್ಡ್ ವೈಡ್ 2.28 ಮಿಲಿಯನ್ ಕಾರ್ಗಳನ್ನ ಸೇಲ್ ಮಾಡಿ ಬಿಡ್ ನಂಬರ್ 1 ಸ್ಥಾನಕ್ಕೆ ಏರಿದೆ. ಆದ್ರೆ ಟೆಸ್ಲಾ 9% ಕುಸಿತ ಕಂಡು 1.64 ಮಿಲಿಯನ್ ಕಾರ್ಗಳನ್ನ ಸೇಲ್ ಮಾಡಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಟಿವಿಎಸ್ ಕಡೆಯಿಂದ. ಟಿವಿಎಸ್ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸೇಲ್ಸ್ ನಲ್ಲಿ ನಂಬರ್ 1 ಆಗಿದೆ. ಗುರು, ಇತ್ತೀಚೆಗೆ ನೋಡೋದಾದ್ರೆ ಟಿವಿಎಸ್ ನಲ್ಲಿ ಒಳ್ಳೊಳ್ಳೆ ಗಾಡಿಗಳು ಬರ್ತಾ ಇದೆ, ಒಳ್ಳೆ ಲುಕ್ಸ್, ಒಳ್ಳೆ ಫೀಚರ್ಸ್. ಪರ್ಸನಲಿ ನನಗೂ ಕೂಡ ಟಿವಿಎಸ್ ಎಲೆಕ್ಟ್ರಿಕ್ ಸ್ಕೂಟರ್ ಗಳು ಅಂತಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಪರ್ಸನಲಿ ಐಕ್ಯೂಬ್ ಒಳ್ಳೆ ಲುಕ್ ಮತ್ತೆ ಫೀಚರ್ಸ್ ನ ಹೊಂದಿದೆ. ಆ ಸ್ಕೂಟರ್ ಅಂತಂದ್ರೆ ಆಲ್ಮೋಸ್ಟ್ ಆಲ್ ತುಂಬಾ ಜನ ಇಷ್ಟಪಡ್ತಾರೆ ಅದನ್ನ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ನಮ್ಮ ಇಂಡಿಯನ್ ಆರ್ಮಿಯಿಂದ. ನಮ್ಮ ಇಂಡಿಯನ್ ಆರ್ಮಿ ಅವರು ನೈಬ್ ಅನ್ನೋ ಒಂದು ಕಂಪ್ನಿ ಜೊತೆ 293 ಕೋಟಿ ಮೊತ್ತದ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದೆ. ಏನಕ್ಕಪ್ಪ ಈ ಕಾಂಟ್ರಾಕ್ಟ್ ಅಂತಂದ್ರೆ ಸೂರ್ಯಾಸ್ತ್ರ ಅನ್ನೋ ಒಂದು ರಾಕೆಟ್ ಲಾಂಚರ್ ಅನ್ನ ತಯಾರು ಮಾಡೋದಕ್ಕೆ ಈ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಕಂಪ್ನಿ ಜೊತೆ ಇಸ್ರೇಲ್ ಕಂಪ್ನಿನೂ ಕೂಡ ಮರ್ಜ್ ಆಗಿದೆ. ಇಸ್ರೇಲ್ ಟೆಕ್ನಾಲಜಿನ ಯೂಸ್ ಮಾಡಿ ಈ ರಾಕೆಟ್ ಲಾಂಚರ್ ಅನ್ನ ತಯಾರು ಮಾಡ್ತಾರೆ. ಇದ್ರ ಮುಖಾಂತರ ನಮ್ಮ ದೇಶದ ಮೊದಲನೇ ರಾಕೆಟ್ ಲಾಂಚರ್ ನಮ್ಮ ದೇಶದಲ್ಲೇ ತಯಾರಾಗ್ತದೆ, ಮೇಡ್ ಇನ್ ಇಂಡಿಯಾ. ಇದರ ರೇಂಜ್ ಬಂದು 150 ಕಿಲೋಮೀಟರ್ ಇಂದ 300 ಕಿಲೋಮೀಟರ್ ವರೆಗೆ ಇರುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಸೋನಿ ಮತ್ತೆ ಹೋಂಡಾ ಕಂಪ್ನಿಯಿಂದ. ಸೋನಿ ಮತ್ತು ಹೋಂಡಾ ಕಂಪ್ನಿಗಳು ಎರಡೂ ಸೇರಿ ಒಂದು ಅಫೀಲಾ ಅನ್ನೋ ಇವಿ ಕಾರ್ನ ತಯಾರು ಮಾಡ್ತಾ ಇದ್ದಾರೆ. ಈ ಕಾರ್ನ ಇದೇ ವರ್ಷ ಲಾಂಚ್ ಮಾಡೋ ಪ್ಲಾನ್ ಹಾಕೊಂಡಿದ್ದಾರೆ. ಫುಲ್ ಟೆಕ್ ಲೋಡೆಡ್ ಕಾರ್ ಇದಾಗಿರುತ್ತೆ. ಇದು ಇದೇ ವರ್ಷ ಲಾಂಚ್ ಆಗುತ್ತೆ. ನಾರ್ತ್ ಅಮೆರಿಕಾದಲ್ಲಿ ಫಸ್ಟ್ ಈ ಕಾರ್ಗಳನ್ನ ಬಿಡ್ತಾರೆ. ನೋಡೋಣ ಹೇಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ನಮ್ಮ ರಶ್ಮಿಕಾ ಮಂದಣ್ಣ ಅವರು ಸಾಧನೆ ಮೇಲೆ ಸಾಧನೆ ಮಾಡ್ತಾನೆ ಇದ್ದಾರೆ. ನಮ್ಮ ಕೊಡಗು ಜಿಲ್ಲೆ ಏನಿದೆ ಅಲ್ವಾ, ಕೊಡಗು ಜಿಲ್ಲೆಗೆ ನಂಬರ್ 1 ಟ್ಯಾಕ್ಸ್ ಪೇಯರ್ ಆಗಿ, ಅಂದ್ರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ಹೊರಹೊಮ್ಬಿಟ್ಟಿದ್ದಾರೆ. ಹತ್ತತ್ರ 5 ಕೋಟಿ ಟ್ಯಾಕ್ಸ್ ಅನ್ನೇ ಕಟ್ತಾ ಇದಾರೆ. ದುಡಿದ್ರೆ ಈ ರೀತಿ ದುಡಿಬೇಕು ಗುರು. ಬರೀ ಕಾಂಟ್ರವರ್ಸಿ ಮುಖಾಂತರನೇ ಫೇಮಸ್ ಅವರು. ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಬಂದು ಅವರಿಂದ. ಈಗ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ, ಇಡೀ ಕೊಡಗು ಜಿಲ್ಲೆಗೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ಅವರೇ ನಂಬರ್ 1 ಈಗ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಅವರು CES 2026 ನಲ್ಲಿ ತಮ್ಮ ಲೇಟೆಸ್ಟ್ ಲ್ಯಾಪ್ಟಾಪ್ಸ್ ಗ್ಯಾಲಕ್ಸಿ ಬುಕ್ 6 ವೇರಿಯಂಟ್ಸ್ ಗಳನ್ನ ಲಾಂಚ್ ಮಾಡಿದೆ. ಗ್ಯಾಲಕ್ಸಿ ಬುಕ್ 6 ಬೇಸ್ ವೇರಿಯಂಟ್, ಪ್ರೋ ವೇರಿಯಂಟ್, ಅಲ್ಟ್ರಾ ವೇರಿಯಂಟ್ ಅಂತ. ಬೇಸ್ ವೇರಿಯಂಟ್ ಅಲ್ಲಿ ಇಂಟೆಲ್ ಕೋರ್ ಅಲ್ಟ್ರಾ 5R7 ಚಿಪ್ಸೆಟ್ ಇರುತ್ತೆ. ಇನ್ನು ಪ್ರೋ ವೇರಿಯಂಟ್ ಗಳಲ್ಲಿ ಇಂಟೆಲ್ ಕೋರ್ ಅಲ್ಟ್ರಾ 3 ಸೀರೀಸ್ ಲೇಟೆಸ್ಟ್ ಚಿಪ್ಸೆಟ್ ಗಳು ಇದನ್ನ ಯೂಸ್ ಮಾಡಿದ್ದಾರೆ. ಅಲ್ಟ್ರಾ ಲ್ಯಾಪ್ಟಾಪ್ ಅಲ್ಲೂ ಅಷ್ಟೇ ಇದನ್ನೇ ಯೂಸ್ ಮಾಡಿದ್ದಾರೆ. ಇದಿಷ್ಟನ್ನು ಕೂಡ CES 2026 ನಲ್ಲಿ ಅನ್ವೀಲ್ ಮಾಡಿದೆ ಸ್ಯಾಮ್ಸಂಗ್. ಇದನ್ನ ಜನವರಿ ಎಂಡ್ಗೆ US ಮತ್ತೆ ಯುರೋಪ್
ಸೌತ್ ಕೊರಿಯಾದಲ್ಲಿ ಸೇಲ್ಸ್ಗೆ ತರ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಏಪ್ರಿಲ್ ತಿಂಗಳಿಗೆ ಸೇಲ್ಸ್ಗೆ ತರ್ತಾರೆ. ಇದಿಷ್ಟು ಗೈಸ್ ಇವತ್ತಿನ ಟೆಕ್ ನ್ಯೂಸ್. ಈ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಏನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.